ನಮಸ್ಕಾರ ಸ್ನೇಹಿತರೆ, ನನ್ನ ಪ್ರೀತಿಯ ಮಿತ್ರರೇ, ನಿಮ್ಮೆಲ್ಲರಿಗೂ ಈ ಪವಿತ್ರ ಕಾರ್ಯಕ್ರಮಕ್ಕೆ ಮತ್ತು ನಿಮ್ಮ ಜೀವನದಲ್ಲಿ ಅದ್ಭುತ ತಿರುವು ತರುವ ಈ ವಿಶೇಷ ಜ್ಯೋತಿಷ್ಯ ಚರ್ಚೆಗೆ ಹೃತ್ಪೂರ್ವಕ ಸ್ವಾಗತ. ಭಗವಾನ್ ಭೋಲೆನಾಥರು ನಿಮ್ಮ ಎಲ್ಲಾ ಕನಸುಗಳನ್ನು ನನಸು ಮಾಡಲಿದ್ದಾರೆ ಮತ್ತು ಸದಾ ನಿಮ್ಮ ರಕ್ಷಣೆಯಲ್ಲಿರುತ್ತಾರೆ. ಸ್ನೇಹಿತರೆ, ಜುಲೈ ತಿಂಗಳು ತುಂಬಾನೇ ಪವಿತ್ರವಾದದ್ದು ಮತ್ತು ಮಕರ ರಾಶಿಯ ಜಾತಕರಿಗೆ ಇದು ಹೊಸ ಭಾಗ್ಯದ ಬಾಗಿಲು ತೆರೆಯುವ ಅದ್ಭುತ ಕಾಲ. ಈ ಜುಲೈ ತಿಂಗಳಿನಲ್ಲಿ ನೀವು ಒಂದು ನಿರ್ದಿಷ್ಟ ವಸ್ತುವನ್ನು ಸದಾ ನಿಮ್ಮ ಜೊತೆಯಲ್ಲಿಟ್ಟುಕೊಳ್ಳಬೇಕು. ಅದರ ಪ್ರಭಾವದಿಂದ ನೀವು ಅಂದುಕೊಂಡಿದ್ದೆಲ್ಲವೂ ಅನಾಯಾಸವಾಗಿ ಈಡೇರುತ್ತದೆ. ನಿಮ್ಮ ವಿರೋಧಿಗಳು ನಿಮ್ಮ ಮುಂದೆ ಮಂಡಿಯೂರಿ ನಿಲ್ಲುತ್ತಾರೆ ಮತ್ತು ನಿಮ್ಮ ಪ್ರತಿಯೊಂದು ಮನೋಕಾಮನೆಯೂ ಪೂರ್ಣಗೊಳ್ಳುತ್ತದೆ. ಈ ಒಂದೇ ಒಂದು ವಸ್ತುವಿನ ಮಹಿಮೆ ಅಷ್ಟಿದೆ ಸ್ನೇಹಿತರೆ. ಇದು ನಿಮ್ಮ ಜೀವನದಲ್ಲಿ ಹಣಕಾಸಿನ ಎಲ್ಲಾ ತೊಂದರೆಗಳನ್ನು ಶಾಶ್ವತವಾಗಿ ನಿವಾರಿಸುತ್ತದೆ. ಯಾವುದೇ ನಕಾರಾತ್ಮಕ ಶಕ್ತಿ, ಕೆಟ್ಟ ದೃಷ್ಟಿ ನಿಮ್ಮ ಸುತ್ತ ಸುಳಿಯಲು ಸಾಧ್ಯವಿಲ್ಲ. ಸ್ನೇಹಿತರೆ, ಇದು ಅತ್ಯಂತ ಶಕ್ತಿಶಾಲಿ ಮತ್ತು ಇದುವರೆಗೂ ಹೆಚ್ಚಿನವರಿಗೆ ತಿಳಿಯದ ಅಪೂರ್ವ ರಹಸ್ಯ ವಸ್ತು. ಹಾಗಾಗಿ ಸಿದ್ಧರಾಗಿ ಪೂರ್ತಿ ವಿಡಿಯೋವನ್ನು ಶ್ರದ್ಧೆಯಿಂದ ನೋಡಿ. ನಿಮ್ಮೆಲ್ಲರ ಕಷ್ಟಗಳಿಗೆ ಸ್ಪಂದಿಸಲೆಂದೇ ಬಹಳ ಶ್ರಮದಿಂದ ನಾವು ಈ ವಿಡಿಯೋ ತಯಾರಿಸಿದ್ದೇವೆ. ನಿಮ್ಮ ವೈಯಕ್ತಿಕ ಸಮಸ್ಯೆಗಳು, ವೃತ್ತಿ ವ್ಯವಹಾರದಲ್ಲಿ ಎದುರಿಸುತ್ತಿರುವ ಅಡೆತಡೆಗಳು, ಮನಸ್ಸಿನ ಒತ್ತಡ ಇವೆಲ್ಲವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಕಾಯಂ ಪರಿಹಾರ ಸಿಗುವಂತೆ ಈ ವಿಡಿಯೋ ರೂಪಿಸಿದ್ದೇವೆ. ನಾವು ಸುದೀರ್ಘಕಾಲ ಮಕರ ರಾಶಿಯ ಮೇಲೆ ವಿಶೇಷ ಗಮನವಿಟ್ಟಿದ್ದೆವು. ನಿಮ್ಮ ಜೀವನದ ಪ್ರತಿಯೊಂದು ಘಟ್ಟ, ಎಲ್ಲಿ ನಷ್ಟ ಅನುಭವಿಸಿದಿರಿ, ಎಲ್ಲಿ ಗೆಲುವು ಕಂಡಿರಿ, ಯಾವಾಗ ಆರೋಗ್ಯ ಕೈಕೊಟ್ಟಿತು ಎಂಬುದೆಲ್ಲ ನಮಗೆ ತಿಳಿದಿದೆ. ಅದೇ ಲೆಕ್ಕಾಚಾರದ ಮೇಲೆ ನಿಮಗಾಗಿ ಈ ಮಹತ್ವದ ಮಾಹಿತಿ ತಂದಿದ್ದೇವೆ. ಸ್ನೇಹಿತರೆ, ನಿಮ್ಮಲ್ಲಿ ಒಂದೇ ಒಂದು ವಿನಂತಿ. ಇಂದಿನ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಒಂದು ಮಾತು ತಪ್ಪದಂತೆ ನೋಡಿ. ಸ್ವಲ್ಪ ಉದ್ದ ಇದೆ ನಿಜ, ಆದರೆ ಸ್ನೇಹಿತರೆ, ನಿಮ್ಮ ಇಡೀ ಭವಿಷ್ಯ ಉಜ್ವಲವಾಗಲು ನಿಮ್ಮ ಈ ಕೆಲವು ನಿಮಿಷಗಳು ಬೆಲೆಕಟ್ಟಲಾಗದ ಸಮರ್ಪಣೆ. ಈ ಉಪಾಯವನ್ನು ಪೂರ್ಣ ನಂಬಿಕೆ ಮತ್ತು ನಿಷ್ಠೆಯಿಂದ ಮಾಡಿ. ನಿಮ್ಮ ಜೀವನದಲ್ಲಿ ಆಗುವ ಪವಾಡವನ್ನು ಕಣ್ಣಾರೆ ನೋಡಿ. ನಮಗೆ 100ಕ್ಕೆ 100% ವಿಶ್ವಾಸವಿದೆ. ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಸುಖ ಸಮೃದ್ಧಿ ಬರುತ್ತದೆ. ನಾವು ನಿಮಗಾಗಿ ಬಹಳ ಶ್ರಮಿಸಿದ್ದೇವೆ. ನೀವು ಇದನ್ನು ಸಂಪೂರ್ಣ ನೋಡಿದರೆ ನಮ್ಮ ಶ್ರಮ ಸಾರ್ಥಕ. ಭೋಲೆನಾಥರ ಮೇಲಿನ ಭಕ್ತಿ ಸಫಲ. ಹಾಗಾದರೆ ತಡಮಾಡದೆ ಕಾರ್ಯಕ್ರಮ ಆರಂಭಿಸೋಣ. ಅದಕ್ಕೂ ಮೊದಲು ಒಂದು ವಿನಂತಿ. ದಯವಿಟ್ಟು ಮನಸ್ಸಿನಲ್ಲಿ ಭಗವಾನ್ ಭೋಲೆನಾಥರ ದಿವ್ಯ ರೂಪವನ್ನು ಧ್ಯಾನಿಸುತ್ತಾ ಭಕ್ತಿಭಾವದಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಖಂಡಿತ ಬರೆಯಿರಿ. ಭಗವಾನ್ ಭೋಲೆನಾಥರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತದೆ. ಶಿವನ ಕೃಪೆಯಿಂದಲೇ ಈ ಜಗತ್ತಿನ ಸಮಸ್ತ ಕಾರ್ಯಗಳು ನಡೆಯುತ್ತಿವೆ. ಸ್ನೇಹಿತರೆ, ಜೊತೆಗೆ ನೀವು ನಮ್ಮ ಈ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ. ಇದು ನಮ್ಮ ಮನೋಬಲವನ್ನು ಹೆಚ್ಚಿಸಿ ಇನ್ನಷ್ಟು ಒಳ್ಳೆಯ ವಿಷಯಗಳನ್ನು ನಿಮ್ಮ ಮುಂದಿಡಲು ಪ್ರೇರಣೆ ನೀಡುತ್ತದೆ. ಇದು ಸಂಪೂರ್ಣ ಉಚಿತ. ಇದನ್ನು ಭಗವಾನ್ ಭೋಲೆನಾಥರ ಸೇವೆ ಎಂದೇ ಭಾವಿಸಿ. ಹಾಗಾದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ನಂತರ ಮುಂದುವರೆಯೋಣ. ಸ್ನೇಹಿತರೆ, ಇದುವರೆಗಿನ ನಿಮ್ಮ ಜೀವನದಲ್ಲಿ ಏನೇ ಕಷ್ಟಗಳಿದ್ದರೂ, ಎಷ್ಟೇ ಸೋಲುಗಳನ್ನು ಕಂಡಿದ್ದರೂ ಈಗ ಅದನ್ನೆಲ್ಲ ಮರೆತುಬಿಡಿ. ಮುಂದಿನ ದಿನಗಳು ಸಂಪೂರ್ಣ ನಿಮ್ಮವು. ನೀವು ಎಲ್ಲಾ ಸನ್ನಿವೇಶಗಳಲ್ಲಿಯೂ ಯಶಸ್ಸಿನ ಶಿಖರವನ್ನೇರಬೇಕು. ನಿಮ್ಮ ಎಲ್ಲಾ ಇಷ್ಟಾಷ್ಟಾರ್ಥಗಳು ಈಡೇರಬೇಕು, ಏಕೆಂದರೆ ನೀವು ಅದಕ್ಕೆ ಸಂಪೂರ್ಣವಾಗಿ ಅರ್ಹರು. ಮಕರ ರಾಶಿಯವರು ಸ್ವಭಾವತಃ ತುಂಬ ಶಿಸ್ತಿನ ಶ್ರಮಜೀವಿಗಳು, ಮಹತ್ವಾಕಾಂಕ್ಷಿಗಳು. ಎಂತಹ ಕಷ್ಟದಲ್ಲೂ ಧೃತಿಗೆಡದೆ ನಿಲ್ಲುವ ಛಲ ನಿಮ್ಮದು. ನಿಮ್ಮ ಹೃದಯ ಕಲ್ಲಿನಂತೆ ಗಟ್ಟಿ ಎಂದು ಜನ ಭಾವಿಸಿದರೂ ಒಳಗೊಳಗೆ ನೀವು ತುಂಬಾ ಭಾವುಕರು, ಸೂಕ್ಷ್ಮ ಮನಸ್ಸಿನವರು. ನಿಮ್ಮ ಈ ಗಂಭೀರ ಸ್ವಭಾವವನ್ನೇ ಜನ ಅಹಂಕಾರ ಎಂದು ತಪ್ಪಾಗಿ ಭಾವಿಸುತ್ತಾರೆ. ನಿಮ್ಮ ಮೌನ ಮತ್ತು ಏಕಾಂತ ಪ್ರಿಯತೆಯನ್ನು ದುರಹಂಕಾರವೆಂದು ಅರ್ಥೈಸುತ್ತಾರೆ. ಆದರೆ ನಿಮ್ಮ ಅಂತರಂಗ ತುಂಬಾ ಶುದ್ಧ, ಪ್ರಾಮಾಣಿಕ. ನಿಮ್ಮ ಈ ಒಳ್ಳೆಯತನವೇ ಹಲವು ಬಾರಿ ನಿಮಗೆ ನೋವು ತಂದಿದೆ. ಈಗ ನಾವು ನಿಮಗೆ ಒಂದು ಮಹಾನ್ ವಸ್ತುವಿನ ರಹಸ್ಯ ಹೇಳುತ್ತಿದ್ದೇವೆ. ಅದನ್ನು ನಿಮ್ಮ ಜೇಬಿನಲ್ಲಿಟ್ಟುಕೊಂಡು ಹೊರಡಿ ಸ್ನೇಹಿತರೆ. ನೀವು ಪ್ರತಿದಿನ ಮನೆಯಿಂದ ಹೊರಗೆ ಕಾಲಿಡುವಾಗ ಈ ವಸ್ತು ನಿಮ್ಮ ಬಳಿ ಇದ್ದೇ ಇರಲಿ. ಆಮೇಲೆ ನೋಡಿ ಚಮತ್ಕಾರ. ಮುಳ್ಳಾಗಿದ್ದ ಕೆಲಸಗಳೆಲ್ಲ ಹೂವಾಗುತ್ತವೆ. ಎಲ್ಲಿಂದ ನಿರೀಕ್ಷೆಯೇ ಇರಲಿಲ್ಲವೋ ಅಲ್ಲಿಂದಲೂ ಅದೃಷ್ಟದ ಸುರಿಮಳೆಯಾಗುತ್ತದೆ. ನಿಮ್ಮ ಜೀವನದಲ್ಲಿ ಯಶಸ್ಸಿನ ಒಂದು ಹೊಸ ಅಧ್ಯಾಯ ಆರಂಭವಾಗುತ್ತದೆ. ನಾವು ಹೇಳುವ ಈ ಮಾತುಗಳು ಸ್ವಲ್ಪ ಹೊಸದಾಗಿ ಕೇಳಿಸಿದರೂ ಇದರಲ್ಲಿ ಪರಮ ಸತ್ಯವಿದೆ. ಸ್ವಲ್ಪ ಸಮಯದಲ್ಲೇ ನಿಮಗೆ ನಮ್ಮ ಮಾತಿನ ಮೇಲೆ ಪೂರ್ಣ ವಿಶ್ವಾಸ ಮೂಡುತ್ತದೆ. ಗಮನವಿಟ್ಟು ಕೇಳಿ. ಮೊದಲು ನೀವು ಜೀವನದಲ್ಲಿ ಯಶಸ್ಸು ಗಳಿಸಲು ಒಂದು ಸಕಾರಾತ್ಮಕ ಭೂಮಿಕೆಯನ್ನು ಸಿದ್ಧಪಡಿಸಿಕೊಳ್ಳಬೇಕು. ಅರ್ಥ, ನಿಮ್ಮ ಮನೆಯ ಸಕಾರಾತ್ಮಕತೆ ಹಾಳಾಗಿದೆ ಎಂದು. ಮಕರ ರಾಶಿಯವರಿಗೆ ಇದು ತುಂಬಾ ಸಾಮಾನ್ಯ ಸಮಸ್ಯೆ. ನಿಮ್ಮ ತಿಳುವಳಿಕೆಯ ಕೊರತೆ ಅಥವಾ ನಿರ್ಲಕ್ಷ್ಯದಿಂದ ಮನೆಯ ಶಕ್ತಿ ಪ್ರತಿಕೂಲವಾಗಿರುತ್ತದೆ. ನಿಮ್ಮ ನೆಲೆಯನ್ನು ಗಟ್ಟಿ ಮಾಡಿಕೊಳ್ಳಬೇಕು. ಮನೆಯಲ್ಲಿ ಸಕಾರಾತ್ಮಕತೆ ಇದ್ದರೆ ಮಾತ್ರ ನಿಮ್ಮ ಜೀವನದಲ್ಲಿ ಪ್ರಗತಿ, ಸ್ಥಿರತೆ ನೆಲೆಸುತ್ತವೆ.
ಸ್ನೇಹಿತರೆ, ಇದನ್ನು ಹೇಗೆ ಸರಿಪಡಿಸುವುದು? ತುಂಬಾ ಗಮನವಿಟ್ಟು ಹಂತವಾಗಿ ಕೇಳಿ. ಮೊದಲನೆಯದು, ನಿಮ್ಮ ಮನೆಯ ಮುಖ್ಯ ಬಾಗಿಲು ಅದರ ಸುತ್ತಮುತ್ತ ಸಂಪೂರ್ಣ ಸ್ವಚ್ಛತೆ ಕಾಪಾಡಿ. ಎಂದಿಗೂ ಕಸ ಕೊಳಕು ಸಂಗ್ರಹವಾಗಲು ಬಿಡಬೇಡಿ. ಎರಡನೆಯದು, ಮುಖ್ಯ ಬಾಗಿಲಿನ ಮೇಲೆ ಯಾವುದೇ ದೇವಿ ದೇವತೆಯ ಫೋಟೋ ಮೂರ್ತಿ ಇದ್ದರೆ ತಕ್ಷಣ ತೆಗೆಯಿರಿ. ಗಣೇಶ, ಲಕ್ಷ್ಮಿ, ಸರಸ್ವತಿಯ ಚಿತ್ರಗಳನ್ನು ಬಾಗಿಲಿಗಿಡುವುದು ಘೋರ ಅಪರಾಧ. ಅವರು ಪೂಜ್ಯರು, ದ್ವಾರಪಾಲಕರಲ್ಲ. ಇದರಿಂದ ಲಕ್ಷ್ಮಿ ಮನೆಯೊಳಗೆ ಬರದೆ ದ್ವಾರದಲ್ಲೇ ಹಿಂದಿರುಗುತ್ತಾಳೆ. ಹಾಗಾದರೆ ಬಾಗಿಲಿಗೆ ಏನು ಹಾಕಬೇಕು? ಮುಖ್ಯ ಬಾಗಿಲಿನ ಮೇಲ್ಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆ, ಮಧ್ಯದಲ್ಲಿ ಶ್ರೀ ಮತ್ತು ಪಕ್ಕದಲ್ಲಿ ಶುಭ ಹಾಗೂ ಲಾಭ ಎಂದು ಕೆಂಪು ಬಣ್ಣದಿಂದ ಬರೆಸಿ. ಇದು ಅತ್ಯಂತ ಶುಭಕರ. ಬಾಗಿಲಿನ ಹೊಸ್ತಿಲು ತಗ್ಗಾಗಿ ಗುಳಿ ಬಿದ್ದು ಇರಬಾರದು. ಇದ್ದರೆ ರಾಹು ಕೆಡುಕು ಮಾಡುತ್ತಾನೆ. ಸಾಧ್ಯವಾದರೆ ಹೊಸ್ತಿಲನ್ನು ಸಮತಟ್ಟಾಗಿಸಿ ಸ್ವಲ್ಪ ಎತ್ತರಿಸಿ. ಮನೆಯ ಒಳಗಿನ ಮೂಲೆಗಳಲ್ಲಿ ರಾಹು ಕೇಟು ವಾಸಿಸುತ್ತಾರೆ. ಆದ್ದರಿಂದ ಅಲ್ಲಿ ಕತ್ತಲೆ, ಜೇಡಬಲೆ, ಕೊಳಕು ಇರದಂತೆ ನೋಡಿಕೊಳ್ಳಿ. ಬ್ರಹ್ಮಸ್ಥಾನದಲ್ಲಿ ಗುಂಡಿ, ಭಾರವಾದ ವಸ್ತುಗಳು ಇರಬಾರದು. ಈಶಾನ್ಯ ಮೂಲೆಯಲ್ಲಿ ಪವಿತ್ರತೆ ಕಾಪಾಡಿ. ಇನ್ನು ಪೂಜಾ ಮಂದಿರದ ಬಗ್ಗೆ ತಿಳಿಯಿರಿ. ಇಲ್ಲಿಂದಲೇ ಇಡೀ ಮನೆಗೆ ಸಕಾರಾತ್ಮಕ ಶಕ್ತಿ ಹರಿಯುತ್ತದೆ. ಪೂಜಾ ಸ್ಥಳದಲ್ಲಿ ಒಂದೇ ದೇವರ 2 ಮೂರ್ತಿ ಅಥವಾ ಫೋಟೋ ಇಡಬೇಡಿ. ಮೂರ್ತಿ 4 ಅಂಗುಳಕ್ಕಿಂತ ದೊಡ್ಡದಾಗಿರಬಾರದು. ಸಾಧ್ಯವಾದಷ್ಟು ಛಾಯಾಚಿತ್ರಗಳನ್ನೇ ಇರಿಸಿ. ಪಿತೃ ಪೂರ್ವಜರ ಚಿತ್ರಗಳನ್ನು ಪೂಜಾ ಮಂದಿರದಿಂದ ತೆಗೆದು ಬೇರೆಡೆ ಇಡಿ. ಒಣಗಿದ ಹೂವು, ಸುಟ್ಟ ಬತ್ತಿ, ಕರ್ಪೂರದ ಉಳಿಕೆಗಳನ್ನು ಪೂಜಾ ಸ್ಥಳದಲ್ಲಿ ಸಂಗ್ರಹಿಸಿಡಬೇಡಿ. ಇವೆಲ್ಲ ನಕಾರಾತ್ಮಕತೆಯನ್ನು ಆಹ್ವಾನಿಸುತ್ತವೆ. ಮತ್ತು ಅತ್ಯಂತ ಮುಖ್ಯವಾಗಿ, ನಿಮ್ಮ ಮನೆಯ ಪೂಜಾ ಮಂದಿರದ ಮೇಲೆ ಶಿಖರ, ಗುಮ್ಮಟ ಇದ್ದರೆ ಅದನ್ನು ತೆಗೆಸಿಬಿಡಿ. ಗೃಹಸ್ಥರ ಮನೆಯಲ್ಲಿ ಶಿಖರವಿಳ್ಳ ಮಂದಿರ ಇಡುವುದು ತಪ್ಪು ಕ್ರಮ. ಇದರಿಂದ ಪೂಜೆಯ ಫಲ ನಕಾರಾತ್ಮಕವಾಗುತ್ತದೆ. ಸ್ನೇಹಿತರೆ, ಕೆಲವು ನಿರ್ದಿಷ್ಟ ಚಿತ್ರಗಳು ಮಾತ್ರ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ತುಂಬುತ್ತವೆ. ನೀವು ಅವುಗಳನ್ನು ಸರಿಯಾದ ಸ್ಥಳದಲ್ಲಿ ಅಳವಡಿಸಬೇಕು. ಮೊದಲನೆಯದಾಗಿ, ಓಡುತ್ತಿರುವ ಬಿಳಿ ಕುದುರೆಗಳ ಚಿತ್ರ. ಅವು ನಿಮ್ಮೆಡೆಗೆ ಧಾವಿಸುತ್ತಿರಬೇಕು. ಸಂಖ್ಯೆ 3, 4 ಆಗಿರಲಿ. ಇದನ್ನು ಮನೆಯ ಉತ್ತರ ದಿಕ್ಕಿನ ಗೋಡೆ ಮೇಲೆ ತೂಗು ಹಾಕಿ. ಉತ್ತರ ದಿಕ್ಕು ಧನದ ದಿಕ್ಕು. ಕುದುರೆ ಅವಕಾಶಗಳನ್ನು ಸೂಚಿಸುತ್ತದೆ. ಎರಡನೆಯದು, ರಾಮದರ್ಬಾರ್ ಚಿತ್ರ. ಶ್ರೀರಾಮ, ಸೀತೆ, ಲಕ್ಷ್ಮಣ ಸಮೇತ ಚಿತ್ರವನ್ನು ಪೂಜಾ ಕೋಣೆಯ ದಕ್ಷಿಣ ದಿಕ್ಕಿನ ಗೋಡೆ ಮೇಲೆ ಹಾಕಿ. ಮೂರನೆಯದು, ಭಗವಾನ್ ಧನ್ವಂತರಿಯ ಚಿತ್ರವನ್ನು ಮನೆಯ ಪೂಜಾ ಸ್ಥಳದಲ್ಲಿರಿಸಿ. ಇದು ಆರೋಗ್ಯ ಮತ್ತು ಐಶ್ವರ್ಯ ನೀಡುತ್ತದೆ. ಸ್ನೇಹಿತರೆ, ಈಗ ತಿಳಿಸುತ್ತೇವೆ ಆ ಮಹಾನ್ ಧನದ ಪೋಟ್ಲಿಯ ರಹಸ್ಯವನ್ನು. ಇದು ಸಾಮಾನ್ಯ ವಸ್ತುವಲ್ಲ, ಹಲವು ಪವಿತ್ರ ಸಾಮಗ್ರಿಗಳ ಸಂಗಮ. ಇದನ್ನು ಜೇಬಿನಲ್ಲಿಟ್ಟುಕೊಂಡರೆ ನಿಮ್ಮ ಖಜಾನೆ ಯಾವತ್ತೂ ತುಂಬಿರುತ್ತದೆ. ಇದನ್ನು ತಯಾರಿಸಲು ನಿಮಗೆ ಬೇಕಾಗಿರುವುದು ಒಂದು ಹಸಿರು ಬಣ್ಣದ ಚೌಕಾಕಾರದ ಬಟ್ಟೆ. ಜೇಬಿಗೆ ಪೋಟ್ಲಿಗೆ ಹಸಿರು ಬಣ್ಣ, ತಿಜೋರಿಗೆ ಕೆಂಪು. ಈ ಬಟ್ಟೆಯಲ್ಲಿ 11 ಅಕ್ಕಿಕಾಳು, ಅರಿಶಿನ ಹಚ್ಚಿದ, ಒಡೆದಿರಬಾರದು ಒಂದು ಬೆಳ್ಳಿ ನಾಣ್ಯ, ಸ್ವಲ್ಪ ಸಾಬುದಾನ, ಕೊತ್ತಂಬರಿ ಬೀಜ, ಒಂದು ಲವಂಗದ ಜೋಡಿ, ಒಂದು ಏಲಕ್ಕಿಯ ಜೋಡಿ ಮತ್ತು ಸ್ವಲ್ಪ ಕರ್ಪೂರ ಇರಿಸಿ. ಈ ಎಲ್ಲವನ್ನು ಹಸಿರು ದಾರದಿಂದ ಬಿಗಿಯಾಗಿ ಸುತ್ತಿ ಪೋಟ್ಲಿ ಕಟ್ಟಿ. ಇದನ್ನು ಶುಕ್ರವಾರ ದಿನ ತಯಾರಿಸಬೇಕು. ಆ ಶುಕ್ರವಾರ ಸಂಜೆ ರಾತ್ರಿ 9 ಗಂಟೆ ಸುಮಾರಿಗೆ ಮೊದಲು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಮಾತೆಯ ಪೂಜೆ ಮಾಡಿ. ಕೆಂಪು ಆಸನ, ಕೆಂಪು ಹೂವು, ಹಸುವಿನ ತುಪ್ಪದ ದೀಪ, ಕೆಂಪು ಪ್ರಸಾದ ಹೀಗೆ ವಿಧಿವತ್ತಾಗಿ ಪೂಜಿಸಿ ತಯಾರಿಸಿದ ಪೋಟ್ಲಿಯನ್ನು ಲಕ್ಷ್ಮೀ ಮಾತೆಯ ಚಿತ್ರದ ಪಾದಗಳ ಬಳಿ ಇಡಿ. ನಂತರ ಕೆಳಗಿನ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲ ಪ್ರಸೀದ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೀ ನಮಃ. ಈ ಮಂತ್ರವನ್ನು ತಪ್ಪದೆ ಉರು ಹಾಕಿಕೊಳ್ಳಿ. ಪೂಜೆ ಮುಗಿದ ಮೇಲೆ ಪೋಟ್ಲಿಯನ್ನು ಅಲ್ಲಿಯೇ ಮಾತೆಯ ಪಾದದ ಬಳಿ ಇಡಿ. ರಾತ್ರಿ ಇಡೀ ಆ ರಾತ್ರಿಯೇ ಮಾತೆಯ ಕೃಪೆಯಿಂದ ಪೋಟ್ಲಿ ಜಾಗೃತವಾಗುತ್ತದೆ. ಮರುದಿನ ಮುಂಜಾನೆ ಆ ಪೋಟ್ಲಿಯನ್ನು ಎತ್ತಿ ನಿಮ್ಮ ಜೇಬಿನಲ್ಲಿ ಅಥವಾ ಪರ್ಸ್ನಲ್ಲಿ ಇಟ್ಟುಕೊಂಡು ಮನೆಯಿಂದ ಹೊರಡಿ. ಆವತ್ತಿಂದ ನಿಮ್ಮ ಜೀವನದಲ್ಲಿ ಶಿಸ್ತು, ಪ್ರಗತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ. ಕೆಟ್ಟ ದಿನಗಳೆಲ್ಲ ಕಳೆದು ಅದೃಷ್ಟದ ಸೂರ್ಯ ಉದಯಿಸುತ್ತಾನೆ. ಎಲ್ಲವೂ ಸುಲಲಿತ. ಎಲ್ಲಿ ನೋಡಿದರೂ ಯಶಸ್ಸೇ ಯಶಸ್ಸು. ಸ್ನೇಹಿತರೆ, ನಿಮ್ಮನ್ನು ಯಾರೂ ತಡೆಯಲಾರರು. ಯಾವ ಕೆಟ್ಟ ನೋಟವೂ ತಾಗದು. ನಿಮ್ಮ ಮೇಲೆ ಯಾರಾದರೂ ಮಾಟಮಂತ್ರ ಪ್ರಯೋಗಿಸಿದರೆ ಅದು ಅವರಿಗೆ ಮರಳಿ ಅವರನ್ನೇ ಕಾಡುತ್ತದೆ. ನಿಮ್ಮ ಒಂದು ಕೂದಲನ್ನು ಕಿತ್ತು ಹಾಕಲು ಅವರಿಂದ ಸಾಧ್ಯವಿಲ್ಲ. ಈ ಪೋಟ್ಲಿಯನ್ನು ನೀವು ಸತತ 7 ದಿನಗಳ ಕಾಲ ನಿಮ್ಮ ಜೊತೆ ಇಟ್ಟುಕೊಳ್ಳಬೇಕು. 7ನೆಯ ದಿನ ಅದನ್ನು ಸಮೀಪದ ಯಾವುದಾದರೂ ಹರಿಯುವ ನೀರಿನಲ್ಲಿ ವಿಸರ್ಜಿಸಿ. ನಂತರ ಮತ್ತೆ ಹೊಸ ಪೋಟ್ಲಿ ತಯಾರಿಸಿ. ಹೀಗೆ ಪ್ರತಿ 7 ದಿನಕ್ಕೊಮ್ಮೆ ಪೋಟ್ಲಿ ಬದಲಾಯಿಸುತ್ತಾ ಇರಿ. ನಿಮ್ಮ ಜೀವನದಲ್ಲಿ ಧನದ ಸಮೃದ್ಧಿ ಮತ್ತು ಸುಖ ಶಾಂತಿ ಸ್ಥಿರವಾಗುವವರೆಗೂ ಈ ಉಪಾಯವನ್ನು ಮುಂದುವರಿಸಬಹುದು. ಸ್ನೇಹಿತರೆ, ನಿಮಗಾಗಿ ಮಾಡಿದ ಈ ವಿಶೇಷ ವಿಡಿಯೋ ಇಷ್ಟವಾಯಿತಾ? ಹಾಗಾದರೆ ವಿಡಿಯೋಗೆ ಲೈಕ್ ಮಾಡಿ. ಕಾಮೆಂಟ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆದು ಭೋಲೆನಾಥರ ಅನುಗ್ರಹಕ್ಕೆ ಪಾತ್ರರಾಗಿ. ನಿಮ್ಮ ದಿನ ಮಂಗಳಮಯವಾಗಿರಲಿ.